ತುಮಕೂರು ಜಿಲ್ಲೆ ತಿಪಟೂರಿನ ಕುಮಾರ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್ ಹೆಸರು ಜಿಲ್ಲೆ ಮಾತ್ರವಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಜನಪ್ರಿಯ. ಕೋವಿಡ್ ಸಂದರ್ಭದಲ್ಲಿ ಇವರ ಆರೋಗ್ಯ ಸೇವೆ ಅನನ್ಯ, ಅಮೋಘ. ಕೋವಿಡ್ ಸೋಂಕಿತರನ್ನ ಅಪ್ಪಿ ಚಿಕಿತ್ಸೆ ಕೊಟ್ಟ ಧೀರ ವೈದ್ಯ ಡಾಕ್ಟರ್ ಶ್ರೀಧರ್. ಇವರ ತಂದೆ ಸತ್ಯಕುಮಾರ್ ಕೂಡ ವೈದ್ಯರು. ಶ್ರೀಧರ್ ಎಂಬಿಬಿಎಸ್ ಅಂತಿಮ ವರ್ಷದಲ್ಲಿದ್ದಾಗ ತಂದೆ ವಿಧಿವಶರಾದ್ರು. ಹೀಗಾಗಿ ಎಂಬಿಬಿಎಸ್ ಮುಗಿಸುತ್ತಿದ್ದಂತೆ ಬಂದು 1995ರಲ್ಲಿ ತಂದೆಯ ಕುಮಾರ್ ಕ್ಲಿನಿಕ್ ಜವಾಬ್ದಾರಿ ಹೊತ್ತರು. ಕಳೆದ 30 ವರ್ಷಗಳಲ್ಲಿ ಕುಮಾರ್ ಕ್ಲಿನಿಕ್ ಇಂದು 100 ಹಾಸಿಗೆಯುಳ್ಳ ಕುಮಾರ್ ಆಸ್ಪತ್ರೆಯಾಗಿ ಬೆಳೆದು ನಿಂತಿದೆ. ಶ್ರೀಧರ್ ಅವರ ಪತ್ನಿ ಡಾಕ್ಟರ್ ಮೀರಾ ಕೂಡ ಆಸ್ಪತ್ರೆ ಸೇವೆಗೆ ಸಾಥ್ ನೀಡ್ತಿದ್ದಾರೆ. ಆಸ್ಪತ್ರೆ ಕೆಳಮಹಡಿಯಲ್ಲೇ ಮನೆ ಮಾಡಿಕೊಂಡು ದಂಪತಿಗಳಿಬ್ಬರು ದಿನದ 24 ಗಂಟೆ ರೋಗಿಗಳಿಗೆ ಸ್ಪಂದಿಸುತ್ತಿದ್ದಾರೆ. ಸುಮಾರು 250 ಜನ ವೈದ್ಯಕೀಯ, ಅರೆ ವೈದ್ಯಕೀಯ ಸಿಬ್ಬಂದಿಗಳಿಗೆ ಉದ್ಯೋಗ ನೀಡಿದ್ದಾರೆ. ಕೇವಲ ವೈದ್ಯರಾಗಿ ಮಾತ್ರವಲ್ಲ, ಡಾಕ್ಟರ್ ಶ್ರೀಧರ್ ಕೃಷಿ, ಹೈನುಗಾರಿಕೆ, ಕುದುರೆ ಸಾಕಾಣಿಕೆ, ಹೋಟೆಲ್ ಉದ್ಯಮದಲ್ಲಿ ಹಾಗೂ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ತಿಪಟೂರು ಫಾರ್ಮ್ನಲ್ಲಿ ಕೃಷಿ ಮಾಡುವ ಜೊತೆಗೆ ಸ್ವದೇಶಿ ಹಸುಗಳು, ಕುದುರೆಗಳನ್ನು ಸಾಕಿದ್ದಾರೆ. ಅಕ್ಷಯ ಕಲ್ಪ ಎಂಬ ಹೈನುಗಾರಿಕಾ ಫಾರಂ ಮಾಡಿಯೂ ಯಶಸ್ವಿಯಾಗಿದ್ದಾರೆ. ತಿಪಟೂರು ಹಾಗೂ ಸೂರತ್ನಲ್ಲಿ ಕೌಸ್ತುಭ ಹೆಸರಿನ ಹೋಟೆಲ್ ಮಾಡಿಯೂ ಸಕ್ಸಸ್ ಆಗಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರಿನ ಡಾಕ್ಟರ್ ಸತ್ಯಕುಮಾರ್ ಮತ್ತು ಶ್ರೀಲಕ್ಷ್ಮಿ ದಂಪತಿಯ ಪುತ್ರರಾದ ಶ್ರೀಧರ್ ತಂದೆಯ ಆಸೆಯಂತೆ ವೈದ್ಯರಾದ್ರು. ಆದ್ರೆ ಅವರು ವೈದ್ಯರಾಗಿದ್ದನ್ನ ನೋಡೋದಕ್ಕೆ ಅವರೇ ಇರಲಿಲ್ಲ. ಅಪ್ಪನ ಮಾತಿನಂತೆ ತಿಪಟೂರಿನಲ್ಲೇ ನೆಲೆ ನಿಂತು ವೈದ್ಯಕೀಯ ಸೇವೆ, ಸಮಾಜ ಸೇವೆಯನ್ನ ಮುಂದುವರೆಸಿದ್ದಾರೆ. ಆದಿಚುಂಚನಗಿರಿಯಲ್ಲಿ ಎಂಬಿಬಿಎಸ್ ಪದವಿ ಪಡೆದು ಕೋಲ್ಕತ್ತಾದಲ್ಲಿ ಡಿಜಿಒ ಮುಗಿಸಿದ್ರು. ತಮ್ಮ ಆಸ್ಪತ್ರೆಗೆ ಬರುವ ರೋಗಿಗಳನ್ನ ಕುಟುಂಬದ ಸದಸ್ಯರಂತೆ ಕಾಣುವ ಶ್ರೀಧರ್ ಎಂಥ ರೋಗಿಯನ್ನು ಪ್ರೀತಿ ವಿಶ್ವಾಸದಿಂದಲೇ ಮಾತನಾಡಿಸ್ತಾ ಚಿಕಿತ್ಸೆ ನೀಡ್ತಾರೆ. ಸರ್ಜರಿ, ಮೆಡಿಸಿನ್, ಆರ್ಥೋಪೆಡಿಕ್, ಹೆರಿಗೆ ಸೇರಿದಂತೆ 10 ವೈದ್ಯಕೀಯ ಸೇವೆ ನೀಡ್ತಿದ್ದಾರೆ. ಪ್ರತಿನಿತ್ಯ 1000ಕ್ಕೂ ಹೆಚ್ಚು ರೋಗಿಗಳು ಕುಮಾರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇವರ ನಿಸ್ವಾರ್ಥ ಸೇವೆ ಗುರುತಿಸಿ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ ಹೆಲ್ತ್ ಕೇರ್ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ. ತುಂಬ ಸಂತೋಷ ಆಗ್ತಾಯಿದೆ. ಕನ್ನಡಪ್ರಭ ಅವರು, ಸುವರ್ಣ ನ್ಯೂಸ್ ಅವರು ನಮ್ಮನ್ನು ಇಲ್ಲಿ ಕರೆದು ಈ ಪ್ರಶಸ್ತಿ, ನಮ್ಮ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿ ಕೊಡ್ತಾ ಇರೋದು ನಮ್ಗೆ ತುಂಬ ಸಂತೋಷ ಆಗಿದೆ. ನಾನೇನೋ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಹೋಗೋಲ್ಲ. ನಮ್ಮ ಊರಿನಲ್ಲಿ ಯಾವಾಗ ನಮ್ಮ ತಂದೆಯವರು ಪ್ರಾರಂಭಿಸಿದಂಥ ಒಂದು ಸಣ್ಣ ಪುಟ್ಟ ಕ್ಲಿನಿಕನ್ನು ಇವತ್ತು ಒಂದು 100 ಬೆಡ್ ಹಾಸ್ಪಿಟ್ಲ್ ಮಾಡಿದ್ದೀವಿ. ಜನರ ಒಂದು ಆಶೀರ್ವಾದದಿಂದ ಇದೇ ರೀತಿ ಒಂದು ಜನರ ಸೇವೆ ಮಾಡೋಕ್ಕೆ ಅವಕಾಶ ದೊರಕಲಿ ಇರೋವರೆಗೂ ಅಂತ ಒಂದು ಆಶಯ ಅಷ್ಟೇ. ಇದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಒಂದು ಈಗ ನೀವು ಕಂಡಂತೆ ಈಗ ತುಂಬ ಹೃದಯಾಘಾತಗಳು, ಹೃದಯ ಸಂಬಂಧಿ ಕಾಯಿಲೆಗಳು ತುಂಬ ಇದ್ದಾವೆ. ಆ ಗೋಲ್ಡನ್ ಅವರ್ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮಗೀಗ ಇನ್ನೊಂದು ಸದ್ಯದಲ್ಲೇ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತಿಪಟೂರಲ್ಲೇ ಮಾಡಬೇಕು, ಎಲ್ಲರಿಗೂ ಕೈಗೆಟುಕುವಂಥ ಒಂದು ದರದಲ್ಲಿ ಮಾಡಬೇಕು ಅಂತ ನಾನು ನಮ್ಮ ಗುರುಗಳಾದ ಡಾಕ್ಟರ್ ವಿವೇಚನ್ ಅಂತ ಇದ್ದಾರೆ, ಅವರು ಸಹ ಸೇರಿ ಒಂದು ಕಾರ್ಡಿಯಾಕ್ ಸೆಂಟ್ರು ಮತ್ತು ಮಲ್ಟಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಸೆಂಟ್ರ್ ಅಲ್ಲೇ ಈ ಗ್ರಾಮೀಣ ಭಾಗದಲ್ಲಿ ಏನು ಗೋಲ್ಡನ್ ಅವರ್ ಅಂತ ಏನಿರುತ್ತೆ ರೋಗಿಗಳಿಗೆ, ಅದನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ಒಂದು ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಬೇಕಾಗತ್ತೆ. ಈ ಸರ್ಕಾರ ತುಂಬ ಸೌಲಭ್ಯಗಳನ್ನು ಕೊಟ್ಟಿದೆ. ಅದನ್ನು ಉಪಯೋಗಿಸ್ಕೊಂಡು ಆ ಮೂಲಕ ಈಗ ನಮಗೆ ಈ ಪ್ರಶಸ್ತಿಯೆಲ್ಲ ಕೊಟ್ಟಿರೋದ್ರಿಂದ ನಮಗೊಂದು ಉತ್ತೇಜನ ಸಿಕ್ಕಿದೆ. ಆ ಒಂದು ಫೆಸಿಲಿಟಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರದ ಸಹಯೋಗದೊಂದಿಗೆ ಮಾಡಬೇಕು ಅಂತ ಒಂದು ಆಸೆ ಇದೆ. ಎಲ್ರಿಗೂ ಕೈಗೆಟುಕುವಂಥ ದರದಲ್ಲಿ ಮತ್ತು ಈ ಗೌರ್ಮೆಂಟ್ ಸ್ಕೀಮ್ಗಳು ತುಂಬ ಇದ್ದಾವೆ, ಅದನ್ನು ಯೂಸ್ ಮಾಡಿಕೊಂಡು ಅದ್ರ ಜೊತೆಗೆ ನಾವು ಒಂದು ಒಳ್ಳೆಯ ಉತ್ತಮ ಸೇವೆಯನ್ನು ಎಲ್ರಿಗೂ, ಯಾರು ನಮ್ಮ ಆಸ್ಪತ್ರೆಗೆ ಬಂದವರು ಹಾಗೆ ಕೈಯಲ್ಲಿ ಹೋಗಬಾರ್ದು ವಾಪಸ್ಸು. ಅದನ್ನೊಂದು ರೀತಿ ಅವರಿಗೆ ನಮ್ಮ ಕೈಲಾದಂಥ ಚಿಕಿತ್ಸೆ ಕೊಡಲೇಬೇಕು, ಆ ಥರ ಒಂದು ವ್ಯವಸ್ಥೆ ಮಾಡುವಂಥ ಒಂದು ಆಸೆ, ಗುರಿ ನಮ್ಮಲ್ಲಿದೆ. ಅದನ್ನು ಸಾಕಾರ ಎಲ್ಲರ ಸಹಕಾರದಿಂದ ಸಾಕಾರ ಮಾಡಲಿಕ್ಕೆ ಈ ಒಂದು ನಮ್ಮನ್ನು ಗುರುತಿಸಿರೋದು ಸಹಕಾರ ಆಗ್ತದೆ ಅಂತ ನಾನು ತಿಳಿದಿದ್ದೀನಿ.